ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಇವತ್ತು ಇಡಿ ಶಾಕ್ ಕೊಟ್ಟಿದೆ. ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ 20 ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮೆಗಾ ಬೇಟೆ ಇದು. ಏಷ್ಯಾನೆಟ್, ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಬಯಲಿಗೆ ಎಳೆದಂತಹ ಹಗರಣ. ಈ ಹಗರಣದಲ್ಲಿ ಈಗ ಇಡಿ ಎಂಟ್ರಿ ಕೊಟ್ಟಿದೆ. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆಪಿಎಸ್ಸಿ ಕಚೇರಿಯ ಮೇಲೆ ಇಡಿ ಈ ರೀತಿ ರೇಡ್ ಮಾಡಿರೋದು. ಕೆಪಿಎಸ್ಸಿ ಕಚೇರಿ ಮೇಲೆ ದಾಳಿಯನ್ನ ಮಾಡಿ ಇಡಿಯಿಂದ ದಾಖಲೆ ಪರಿಶೀಲನೆ ನಡೀತಾ ಇದೆ. ಕೆಪಿಎಸ್ಸಿ ಕಚೇರಿ ಕಾರ್ಯದರ್ಶಿ ಜ್ಯೋತಿಗೆ ನೋಟಿಸ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ನಂತರ ತಲಾಶ್ ಶುರು ಮಾಡಿದ್ದಾರೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಶಿವಶಂಕರಪ್ಪ ಅವರ ಬೆಂಗಳೂರು ಮತ್ತು ಕಲಬುರಗಿ ಮನೆ ಮೇಲೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ರೇಡ್ ಮಾಡಿದ್ದಾರೆ. ಬೆಂಗಳೂರಿನ ಬಿಇಎಲ್ ರೋಡ್ನಲ್ಲಿರುವಂತಹ ಶಿವಶಂಕರಪ್ಪ ನಿವಾಸ, ಕೆಪಿಎಸ್ಸಿ ಹಾಲಿ ಸದಸ್ಯೆ ಶಾಂತಾ ಹೊಸಮನಿ ಅವರ ಮನೆಯ ಮೇಲೂ ಕೂಡ ಇವತ್ತು ಇಡಿ ದಾಳಿಯನ್ನ ನಡೆಸಿದೆ. ಸದ್ಯ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಆದಂತಹ ಅಕ್ರಮ, ಈ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 4 ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಕಡೆ ಸಿಐಡಿ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಇದರ ನಡುವಿನಲ್ಲಿ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಸಂಗ್ರಹಿಸಿರುವ ಇಡಿ ಇವತ್ತು ಬೆಳ್ಳಂಬೆಳಿಗ್ಗೆ ರೇಡನ್ನ ಮಾಡಿದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ತಮ್ಮ ಪುತ್ರಿಯ ಅಕ್ರಮ ನೇಮಕಾತಿ ಮತ್ತು ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದ ಆರೋಪದ ಮೇಲೆ ಈಗಾಗಲೇ ಅಮಾನತುಗೊಂಡಿದ್ದಾರೆ. ತನಿಖೆ ಹಾಗೂ ಕಾನೂನು ಹೋರಾಟವನ್ನ ಎದುರಿಸ್ತಾ ಇದ್ದಾರೆ. ಇದರ ನಡುವಿನಲ್ಲಿ ಇಡಿ ಇವತ್ತು ಎಲ್ಲೆಲ್ಲಿ ರೇಡ್ ಮಾಡಿದೆ ಅನ್ನೋದರ ದೃಶ್ಯವನ್ನ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ಸಾಹುಕಾರ್ಗೆ ಸಂಬಂಧಪಟ್ಟಂತಹ ನಿವಾಸ ಹಾಗೂ ಕಚೇರಿಯ ಮೇಲೆ ರೇಡ್ ಆಗಿದೆ. ಅದರಲ್ಲೂ ನಮ್ಮ ರಾಜ್ಯದ 7 ಜಿಲ್ಲೆಗಳಲ್ಲಿ ದಾಳಿ ನಡೆದಿದೆ. ಬೆಂಗಳೂರು, ಕಲಬುರಗಿ, ದಾವಣಗೆರೆ, ಚಿತ್ರದುರ್ಗ ಸೇರಿದ ಹಾಗೆ ಒಟ್ಟು 7 ಜಿಲ್ಲೆಗಳಲ್ಲಿ ಇವತ್ತು ಬೆಳ್ಳಂಬೆಳಿಗ್ಗೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಸದ್ಯ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ತನಿಖೆ ನಡೀತಾ ಇದೆ. ಆ ತನಿಖೆಗೆ ಸಂಬಂಧಪಟ್ಟ ಹಾಗೆ ಶಿವಶಂಕರಪ್ಪ ಸಾಹುಕಾರ್ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಅದರ ವಿಚಾರಣೆ ಕೂಡ ನಡೆಯುತ್ತೆ ಇವತ್ತು. ಮತ್ತೊಂದು ಕಡೆ ಬೆಳ್ಳಂಬೆಳಿಗ್ಗೆನೆ ಇಡಿ ಶಾಕ್ ಅನ್ನ ಕೊಟ್ಟಿರೋದು. ರಾಜ್ಯದ ಒಟ್ಟು 7 ಜಿಲ್ಲೆಗಳಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸಂಬಂಧಪಟ್ಟಂತಹ ನಿವಾಸ ಇರಬಹುದು, ಕಚೇರಿ ಇರಬಹುದು ಹಾಗೂ ಸಂಬಂಧಿಕರ ನಿವಾಸದ ಮೇಲೂ ಕೂಡ ರೇಡ್ಗಳಾಗಿದೆ. ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ಯಾವ ಜಿಲ್ಲೆಗಳಲ್ಲಿ ರೇಡ್ ಆಗಿದೆ ಅನ್ನೋದರ ಕಂಪ್ಲೀಟ್ ಚಿತ್ರಣವನ್ನ ನೀವು ನೋಡ್ತಾ ಇದ್ದೀರಿ. ರಾಜ್ಯದ ಒಟ್ಟು 20 ಸ್ಥಳ. ಬೆಂಗಳೂರಿನ ಖಾಸಗಿ ಏಜೆನ್ಸಿ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಿದೆ. ಮಾಗಡಿ ರಸ್ತೆಯಲ್ಲಿರುವಂತಹ ಡೇಟಾಕಾನ್ ಟೆಕ್ನಾಲಜೀಸ್ ಮೇಲೆ ಇಡಿ ದಾಳಿಯಾಗಿರೋದು. ಕೆಲವು ನೇಮಕಾತಿ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಮಾಡಿದ್ದಂತಹ ಏಜೆನ್ಸಿ ಇದು. ಮಾಗಡಿ ರಸ್ತೆಯ ವೀರೇಶ್ ಥಿಯೇಟರ್ ಬಳಿ ಡೇಟಾಕಾನ್ ಏಜೆನ್ಸಿ ಇದೆ. ಆ ಏಜೆನ್ಸಿ ಮೇಲೂ ಕೂಡ ಇವತ್ತು ಇಡಿ ದಾಳಿಯನ್ನ ನಡೆಸಿದೆ. ಬೆಳಿಗ್ಗೆಯಿಂದಲೇ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ತಲಾಶ್ ನಡೆದಿದೆ. ಕೆಪಿಎಸ್ಸಿಯಲ್ಲಿ ನಡೀತಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಬೆಳಗ್ಗೆಯಿಂದನೂ ಕೂಡ ಎಲ್ಲ ಕಡೆ ಕೂಡ ರೇಡ್ ಮಾಡಿರುವಂಥದ್ದು. ಅಂದರೆ ಒಟ್ಟು 21 ಕಡೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆನೂ ಕೂಡ ರೇಡ್ ಮಾಡಿದೆ. ಇದೀಗ ಮಾಗಡಿ ರಸ್ತೆಯ ಡೇಟಾಕಾನ್ ಟೆಕ್ನಾಲಜೀಸ್ ಅಂತ ಅಂದ್ಬಿಟ್ಟು ವಿಜುವಲ್ಸಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಅಂಜನ್ಮೂರ್ತಿಯನ್ನು ತೋರಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಇಡಿ ಅಧಿಕಾರಿಗಳು ಮುಂಜಾನೆಯೇ ಒಂದು ರೇಡನ್ನು ಮಾಡಿರುವಂಥದ್ದು. ಅಂದರೆ ಕೆಪಿಎಸ್ಸಿಯಲ್ಲಿ ಅಂಡರಲ್ಲಿ ನಡೀತಿರುವಂತಹ ಕೆಲವೊಂದು ಇಲಾಖೆಗೆ ಏನು
ಎಕ್ಸಾಮ್ಗಳು ನಡೀತಾ ಇತ್ತು. ಅದರ ಒಂದಷ್ಟು ಪ್ರಶ್ನಾ ಪತ್ರಿಕೆಗಳು ಇಲ್ಲಿ ಪ್ರಿಂಟ್ ಆಗ್ತಿದ್ವು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಇಡೀ ಅಕ್ರಮದಲ್ಲಿ ಅಂದರೆ ಪಶು ವೈದ್ಯಾಧಿಕಾರಿ ಇರ್ಬೋದು, ಜಲಸಂಪನ್ಮೂಲ ಇಲಾಖೆ ಇರ್ಬೋದು, ಹೀಗೆ ನಾನಾ ಇಲಾಖೆಗಳಿಗೆ ಒಂದು KPSC ಎಕ್ಸಾಮನ್ನು ಮಾಡಿರುತ್ತೆ. ಅದರಲ್ಲಿ ಕೆಲವೊಂದು ಪ್ರಶ್ನಾ ಪತ್ರಿಕೆಗಳು ಇಲ್ಲಿ ಪ್ರಿಂಟಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಈ ರಿಲೇಟೆಡ್ ಇಲ್ಲಿ ಅಕ್ರಮವಾಗಿರುವಂತಹ ಒಂದು ಸಾಧ್ಯತೆ ಇದೆ. ಹೀಗಾಗಿ ಇದ್ರ ಮೇಲೂ ಕೂಡ ಒಂದು ರೇಡನ್ನು ಮಾಡಿ ಅಧಿಕಾರಿಗಳು ಒಂದು ಪರಿಶೀಲನೆಯನ್ನ ಮಾಡಿರುವಂಥದ್ದು, ಅಂದರೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಒಂದು ರೇಡನ್ನು ಆಗಿರುವಂಥದ್ದು. ಅಂದರೆ ಇನ್ನು ಬೆಳಿಗ್ಗೆನೆ ಒಂದು 2 ವೆಹಿಕಲ್ಗಳು ಅಂತಂದರೆ 2 ED ಅಧಿಕಾರಿಗಳು 2 ವೆಹಿಕಲ್ಗಳಲ್ಲಿ ಬಂದು ಒಟ್ಟು ರೇಡನ್ನು ಮಾಡಿರುವಂಥದ್ದು. ಅಂದರೆ ಇಡೀ ED ಅಧಿಕಾರಿಗಳೇನಿದ್ದಾರೆ ಸುಮಾರು 8 ಜನರ ತಂಡ ಒಂದು ರೇಡನ್ನು ಮಾಡಿದೆ. ಸುಮಾರು ಬೆಳಗ್ಗೆನೆ ಒಂದು 6 ಗಂಟೆ 6:30 ಸುಮಾರಿಗೆ 2 ವೆಹಿಕಲ್ಗಳಲ್ಲಿ ಬಂದು ಮತ್ತು CRPFನ ಭದ್ರತೆಯ ಜೊತೆಗೆ ಒಂದು ರೇಡನ್ನು ಮಾಡ್ತಿರುವಂಥದ್ದು. ಸದ್ಯಕ್ಕೆ ಡೇಟಾಕಾನ್ ಟೆಕ್ನಾಲಜೀಸ್ ಏನಿದೆ, ಮಾಗಡಿ ರಸ್ತೆಯ ವೀರೇಶ್ ಥಿಯೇಟರ್ ಏನಿದೆ, ವೀರೇಶ್ ಥಿಯೇಟ್ರಿನ ಹಿಂಭಾಗದ ಒಂದು ಒಳಗಡೆ ಬರುವಂಥದ್ದು ಈ ಟೆಕ್ನಾಲಜೀಸ್ ಅನ್ನುವಂತಹ ಒಂದು ಕಂಪನಿ. ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆಗಳು ಪ್ರಿಂಟ್ ಆಗ್ತಾ ಇದ್ವು. ಹೀಗಾಗಿ ಬೆಳಗ್ಗೆನೆ ಒಂದು ರೇಡನ್ನು ಮಾಡಲಾಗಿದೆ. ED ಅಧಿಕಾರಿಗಳು CRPF ಭದ್ರತೆಯೊಂದಿಗೆ ಒಂದಷ್ಟು ಇಲ್ಲಿರುವಂತಹ ಸಿಬ್ಬಂದಿಗಳ ಒಂದು ಹೇಳಿಕೆಗಳನ್ನು ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ಬೆಳಗ್ಗೆಯಿಂದನೂ ಕೂಡ ರೇಡ್ ಕಂಟಿನ್ಯೂ ಆಗಿದೆ. ಇನ್ನೂ ಕೂಡ ದಾಖಲೆಗಳ ಪರಿಶೀಲನೆಯಲ್ಲಿ ED ಅಧಿಕಾರಿಗಳು ತೊಡಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.